ಯಾವುದನ್ನು ಹೆಚ್ಚಾಗಿ ಅವರು ಹೇಳೋದಿಲ್ಲ. ಇಷ್ಟು ಸಾಕು ಅಷ್ಟು ಮಾತ್ರ ಹೇಳಿರ್ತಾರೆ. ಆದ್ದರಿಂದ ಈ ಕಥೆಯ ಒಂದು ಪೇಸ್ ಏನಿದೆ ಅದು ಎಲ್ಲೂ ಬ್ರೇಕ್ ಆಗೋದಿಲ್ಲ, ನಮಗೆಲ್ಲೂ ಬೋರ್ ಅನಿಸೋದಿಲ್ಲ. ಆ ರೀತಿ ತೊಗೊಂಡೋಗಿರ್ತಾರೆ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಈ ಕಾದಂಬರಿಯಲ್ಲಿ ನಡೆಯುವಂತಹ ವಿಷಯಗಳಲ್ಲಿ ಆಲ್ನಳ್ಳಿಯವರು ಎಲ್ಲೂ ಈ ವಿಷಯಗಳೆಲ್ಲ ಇವರೇ ಕಾರಣ, ಇವರಿಂದನೇ ಈ ರೀತಿ ಆಯಿತು ಅಂತ ಎಲ್ಲೂ ಹೇಳೋದಿಲ್ಲ. ಅಂದರೆ ಇವ್ರು ಮಾಡಿದ ಸರಿ, ಇವ್ರು ಮಾಡಿದ ತಪ್ಪು, ಇದು ಸರಿ ಇದು ತಪ್ಪು ಅಂತ ಅವರು ಎಲ್ಲೂ ಹೇಳೋದಿಲ್ಲ. ಆ ಒಂದು ಪಾತ್ರಗಳ ಒಂದು ಮನಸ್ಸಿನ ಸ್ಥಿತಿ ಏನಿದೆ ಅದನ್ನು ಅವರು ಕ್ಯಾಪ್ಚರ್ ಮಾಡ್ತಾರೆ. ಈಗ ಇದರೊಳಗೆ ಬರುವಂತಹ ಕ್ಯಾರೆಕ್ಟರ್ಸು ಗೆಂಡೆತಿಮ್ಮ, ಮರಂಕಿ ಹಾಗೂ ಗೆಂಡೆತಿಮ್ಮನ ತಾಯಿ ಅಂತ ಬೇದಿಯಮ್ಮ, ಇವರೆಲ್ಲರಿಗೂ ತಾವು ಏನು ಮಾಡ್ತಾಯಿದ್ದೀವಿ ಅದು ಸರಿ ಅನಿಸುತ್ತೆ. ಇದಕ್ಕೆ ಇದು ತಪ್ಪು ಇದು ಸರಿ ಅಂತ ಹೇಳೋದಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಅದೇ ರೀತಿ ಈ ಗೆಂಡೆತಿಮ್ಮನ ಒಂದು ಮುಗ್ಧತೆ ಏನಿದೆ ಅದು, ಹಾಗೂ ಈ ಮುದ್ದ ಇರ್ತಾನಲ್ಲ ಅವನನ್ನು ಇವರು ಈ ಒಂದು ಕಾದಂಬರಿಯಲ್ಲಿ ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು, ಅವನಿಗೆ ಈ ದೊಡ್ಡವ್ರ ವಿಷಯ ಏನು ನಡೀತಾ ಇರುತ್ತೆ ಅದರೆಲ್ಲ ಒಂದು ಕುತೂಹಲ ಇರುತ್ತೆ. ಆದರೆ ಇದು ಏನಕ್ಕೆ ನಡೀತಾ ಇರೋದನ್ನು ಅವ್ನಿಗೆ ಅರ್ಥ ಆಗೋದಿಲ್ಲ. ಅವನ ಒಂದು ಮುಗ್ಧತೆಯೂ ಕೂಡ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರ್ತಾರೆ. ಹಲವಾರು ಸಣ್ಣ ಸಣ್ಣ ಕ್ಯಾರೆಕ್ಟರ್ಸ್ ಇರುತ್ತೆ ಇದರೊಳಗೆ. ಆದ್ರೂ ಇಲ್ಲಿ ನಾವು ನೋಡಬೇಕಾಗಿರುವಂತಹ ವಿಷಯ ಏನು ಅಂದರೆ, ಸುಮಾರು 40 ವರ್ಷಗಳ ಹಿಂದೆ ನಡೆದಂತಹ ಒಂದು ಕಥೆ ಇದು. ಆದರೆ ಈಗಲೂ ಸಹ ಈ ಕಾದಂಬರಿ ತುಂಬ ಪ್ರಸ್ತುತ ಅಂತ ಅನಿಸುತ್ತೆ. ಯಾಕಂದರೆ ನಮಗೂ ಸಹ ಇದೇ ರೀತಿಯ ಗೊಂದಲ ಇದೆ. ಅಂದರೆ ನಮ್ಮ ಸುತ್ತ ನಡೆಯುತ್ತಿರುವಂತಹ ಒಂದು ಬದಲಾವಣೆಗಳು ಏನಿದೆ ಸಮಾಜದಲ್ಲಿ, ಅದಕ್ಕೆ ನಾವು ಹೊಂದ್ಕೊಳ್ಬೇಕಾ ಬೇಡವಾ ಅಂತ ಒಂದು ನಮಗೆ ಕನ್ಫ್ಯೂಷನ್ ಇದೆ. ನಾವು ಏನು ಹೇಳಬೇಕು ಅಂದರೆ, ಅಥವಾ ನಾವು ಏನು ತಿಳ್ಕೊಬೇಕು ಅಂದರೆ, ಈ ಒಂದು ಏನು ನಮ್ಮ ಸುತ್ತ ಚೇಂಜಸ್ ನಡೀತಾ ಇದೆ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕು ಅನ್ನೋ ಒಂದು ಹಂಬಲದಲ್ಲಿ ನಮ್ಮ ಒಂದು ನೈತಿಕತೆ ಹಾಗೂ ಮೌಲ್ಯಗಳನ್ನ ಕಳ್ಕೊಬಾರ್ದು ಅನ್ನೋದನ್ನು ನಾವು ಯಾವತ್ತೂ ಗಮನದಲ್ಲಿ ಇಟ್ಕೊಬೇಕು. ಅದನ್ನೇ ಈ ಒಂದು ಕಾದಂಬರಿನೂ ಕೂಡ ನಮಗೆ ಹೇಳುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಪರಸಂಗದ ಗೆಂಡೆತಿಮ್ಮನ ಓದಬೇಕಾದ್ರೆ ನಮಗೆ ಕೆಲವೊಂದು ವಿಷಯಗಳೆಲ್ಲ ಇದು ಯಾಕೆ ಬರೆದ್ರು ಅಂತ ಅನಿಸುತ್ತೆ. ತುಂಬ ಒರಟಾಗಿದೆ ಅನಿಸುತ್ತೆ, ತುಂಬ ಗ್ರಾಮ್ಯವಾಗಿದೆ ಅನಿಸುತ್ತೆ. ಆದರೆ ಇದೆಲ್ಲ ಇಲ್ಲದೇ ಇದ್ದಿದ್ರೆ ಇದು ಒಂದು ಆರ್ಡಿನರಿ ನಾವಲ್ ಆಗಿಬಿಡ್ತಾ ಇತ್ತು. ಇದೆಲ್ಲ ಇರೋದ್ರಿಂದಲೇ ಇದು ತುಂಬ ಒಂದು ವಿಶಿಷ್ಟವಾದ ಕೃತಿಯಾಗಿರೋದು. ಶ್ರೀಕೃಷ್ಣ ಆಲನಹಳ್ಳಿಯವರೇ ಹೇಳ್ಕೊಂಡಿದ್ದಾರೆ, ಇದು ಎಷ್ಟೇ ಒರಟಾಗಿದ್ದರೂ ಎಷ್ಟೇ ಗ್ರಾಮ್ಯವಾಗಿದ್ದರೂ ಇದರಲ್ಲಿರುವ ಪಾತ್ರಗಳು ನನಗೆ ತುಂಬ ಅನನ್ಯ ಹಾಗೂ ಪ್ರಿಯವಾದದ್ದು ಅಂತ. ಈ ನಾವಲ್ನ ಓದಿದಾಗ ನಮಗೂ ಹಾಗೆ ಅನಿಸುತ್ತೆ. ಆದ್ದರಿಂದ ಈ ಒಂದು ಕೃತಿಯನ್ನು ನೀವು ಯಾವಾಗಾದರೂ ಸಮಯ ಸಿಕ್ಕಿದ್ರೆ ಖಂಡಿತವಾಗ್ಲೂ ಓದಬೇಕು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.